ಹಲೋ ಪ್ರೀತೀಸ್. 30s ಟು ಜೆನ್ಸಿ ಎಪಿಸೋಡ್ 1. ಈ ವಿಡಿಯೋ ಕೇವಲ 30s ಅಲ್ಲಿರೋರಿಗೆ ಮಾತ್ರನಾ? 30s ಮೇಲೆ ಇರೋರು ಹೇಗೆ ಜೆನ್ಸಿ ತರ ಯಂಗ್ ಆಗಿ ಯೂತ್ಫುಲ್ ಆಗಿ ಇರೋದು ಅನ್ನೋದ್ರ ಬಗ್ಗೆ ಈ ಪೂರ್ತಿ ವಿಡಿಯೋ ಇರುತ್ತೆ. 30+ ಇರೋರು ಈಗಾಗಲೇ ತುಂಬಾ ಮುದುಕರ ತರ ಆಗ್ಬಿಟ್ಟಿದೀವಿ, ನೆನಪಿನ ಶಕ್ತಿ ಇಲ್ಲ, ರಿಂಕಲ್ಸ್ ಬರ್ತಾ ಇದೆ, ಬಾಡಿನಲ್ಲಿ ಎನರ್ಜಿ ಇಲ್ಲ ಅನ್ನೋ ಸಾಕಷ್ಟು ಕಂಪ್ಲೇಂಟ್ಸ್ ಇರುತ್ತೆ. ನನ್ನ ತುಂಬ ಜನ ಕೇಳಿದ್ರಿ, ನೀವು 30+ ಆದ್ರೂ ಹೇಗೆ ಎನರ್ಜೆಟಿಕ್ ಆಗಿ ಯೂತ್ಫುಲ್ ಆಗಿ ಇದ್ದೀರಾ ಅಂತ. ಸೊ ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಯೂಸ್ ಮಾಡೋ ಲೈಫ್ ಸ್ಟೈಲ್ ಆ್ಯಂಡ್ ಪರ್ಸ್ನಾಲಿಟಿ ಟಿಪ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಎಲ್ಲರೂ 30+ ಆದಮೇಲೆ ನಮ್ಮ ಒಳಗಡೆ ಇರೋ ಇನ್ನರ್ ಚೈಲ್ಡ್ ಅಂತ ಏನು ಕರಿತೀವಿ, ಒಂದು ಪುಟ್ಟ ಮಗು ಎಲ್ಲರ ಒಳಗಡೆನೂ ಇರುತ್ತೆ. ಸೊ ಆ ಪುಟ್ಟ ಮಗುನ ಕಟ್ಟಿ ಎಬ್ಬರಿಸ್ಬೇಕು, ಅದೇ ನಮ್ಮ ಮೊದಲನೇ ಟಾಸ್ಕ್. ಸೊ ಆ ಪುಟ್ಟ ಮಗುನ ನಾವು ಎಬ್ಬರಿಸ್ಬೇಕು ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಎದ್ದು ದಿನನಿತ್ಯ ಕಾರ್ಯಗಳನ್ನ ಮುಗಿಸ್ಬಿಟ್ಟು ದೆನ್ ಹಾಟ್ ವಾಟರ್ ಇಲ್ಲ ವಾರ್ಮ್ ವಾಟರ್ ಇದನ್ನ ಡೈಲಿ ಅಭ್ಯಾಸ ಮಾಡ್ಕೊಳ್ಳಿ. ಬಿಕಾಸ್ ಅದು ಡೈಜೆಷನ್ಗೆ ತುಂಬಾನೇ ಒಳ್ಳೇದು. ನಾವು ಎದ್ದ ತಕ್ಷಣ ಆ ವಾರ್ಮ್ ವಾಟರ್ನ ಕುಡಿಯೋದಾಗ್ಲಿ, ಇಲ್ಲ ಜೀರಿಗೆ ನೀರು ಸೋಂಬು ಹಾಕಿ ಕುಡಿಯೋದು, ಸೊ ವಾಟ್ ಎವರ್ ಕಷಾಯ ಇನ್ ಕೇಸ್ ನಿಮ್ಗೆ ಅಭ್ಯಾಸ ಇದ್ರೆ ದಯವಿಟ್ಟು ಅದನ್ನ ರೆಗ್ಯುಲರ್ ಆಗಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಕುಡಿದ್ರೆ ನಮ್ಮ ಸ್ಕಿನ್ ಆಗಲಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಗಲಿ ಹೆಲ್ದಿ ಆಗಿರೋದ್ರಿಂದ ಅದು ನಮ್ಮನ್ನ ಇನ್ನೂ ಯಂಗ್ ಆಗಿ ಯೂತ್ಫುಲ್ ಆಗಿ ಕಾಣಕ್ಕೆ ಹೆಲ್ಪ್ ಮಾಡುತ್ತೆ. ಬೆಳಗ್ಗೆ ಎದ್ದು ನಾವು ನಮ್ಮ ಡೈಲಿ ರೂಟೀನ್ ನ ಸ್ಟಾರ್ಟ್ ಮಾಡಕ್ ಮುಂಚೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ. ಸೊ ಆ ಎನರ್ಜಿ ಬೇಕು ಅಂದ್ರೆ ನಾವು ನಮ್ಮ ಬಾಡಿನ ಸ್ವಲ್ಪನಾದ್ರೂ ಮೂವ್ಮೆಂಟ್ ಇನ್ ದ ಸೆನ್ಸ್ ಸ್ಟ್ರೆಚಸ್, ಎಕ್ಸಸೈಸ್, ಯೋಗ, ಡಾನ್ಸ್, ಏನೇ ಒಂದು ಫಾರ್ಮ್ಯಾಟ್ ನಿಮಗೆ ತುಂಬಾ ಇಷ್ಟ ಆಗಿರೋದು ಅಟ್ಲೀಸ್ಟ್ 10 to 20 ಮಿನಿಟ್ಸ್ ವಾರದಲ್ಲಿ 5 ದಿನ ನೀವು ನಿಮ್ಮ ಬಾಡಿ ಮೂವ್ಮೆಂಟ್ ಫಿಸಿಕಲ್ ಆಗಿ ಫಿಟ್ ಆಗಿ ಏನೋ ಒಂದು ರೀತಿಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರೋವಾಗ ನಮ್ಮ ಬಾಡಿ ಆಟೋಮೆಟಿಕ್ ಆಗಿ ಸ್ಲಿಮ್ ಆಗಿ ಫಿಟ್ ಆಗಿ ಯಂಗ್ ಅಂಡ್ ಯೂತ್ಫುಲ್ ಆಗಿ ಕಾಣುತ್ತೆ. ಎರಡನೇದು ನಿಮ್ಮೆಲ್ಲರ ನನ್ನ ಫೇವ್ರೆಟ್, ಸ್ಕಿನ್ ಅಂಡ್ ಹೇರ್ ಕೇರ್ ರೂಟೀನ್. ಹೇರ್ ಕೇರ್ ಕಮ್ಸ್ ಫಸ್ಟ್ ಫಾರ್ ಮಿ. ಯಾಕೆಂದ್ರೆ ಏಜ್ ಆಗ್ತಾ ಆಗ್ತಾ ಫಸ್ಟ್ ಥಿಂಗ್ ನಮ್ಮ ಕೂದಲು ಬೆಳಗಾಗಕ್ಕೆ ಶುರು ಆಗುತ್ತೆ, ಗ್ರೇ ಹೇರ್ ಶುರು ಆಗುತ್ತೆ. ಈಗಿರೋ ಯಂಗ್ಸ್ಟರ್ಸ್ಗೆ ಕೂಡ ಐ ಗೆಸ್ ಜೆನ್ಸೀಸ್ ಕೂಡ ತುಂಬಾನೇ ಬೇಗ ಗ್ರೇ ಹೇರ್ ಶುರು ಆಗುತ್ತೆ. ಹೇರ್ ಕೇರ್ ಅಲ್ಲಿ ಹೇರ್ ಕಲರಿಂಗ್ ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್. ನೀವು ಹೇರ್ ಕಲರ್ ಹಾಕ್ತೀರಾ, ಇಲ್ಲ ಪಾರ್ಲರ್ಗೆ ಹೋಗಿ ಸ್ಪಾ ಮಾಡಿಸ್ತೀರಾ, ಇಲ್ಲ ಮೆಹಂದಿ ಹಾಕ್ತೀರಾ. ನಾನು ಆದಷ್ಟು ಎವ್ರಿ 2 months ನಾನು ಹೇರ್ ಸ್ಪಾ, ಹೇರ್ ಕೇರ್, ಲೈಕ್ ನಾನು ಸಲೂನ್ಗೆ ಹೋಗ್ತೀನಿ, ನನಗೆ ನನ್ನ ಹೇರ್ ಸ್ಟೈಲಿಸ್ಟ್ ಸೂಟ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರ ಕೈಯಲ್ಲೇ ನನ್ನ ಹೇರ್ ಕಲರಿಂಗ್ ಆಗಲಿ, ಹೇರ್ ಕಟ್ ಆಗಲಿ ಆಗಾಗ ಮಾಡ್ತಾ ಇರ್ತೀನಿ. ಸೊ ನಾವು ಜೆನ್ಸೀಸ್ ನಾವು ನೋಡ್ತಾ ಇರೋವಾಗ ಅವ್ರ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅವ್ರ ಕೂದಲನ್ನ ಇಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಸ್ಟೈಲ್ ಮಾಡಿದ್ದಾರೆ ಅಂತ ನಾವು ಹೇಳಿದಾಗ ಸೊ ನಾವು ಸಹ ಅದನ್ನ ಫಾಲೋ ಮಾಡಿದಷ್ಟು ನಾವು ಯಂಗ್ ಅಂಡ್ ಯೂತ್ಫುಲ್ ಆಗಿ ಕಾಣ್ತೀವಿ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಸೊ ತುಂಬಾನೇ ಕಡಿಮೆ ಇತ್ತು. ವಿತಿನ್ 2 years ಒಂದು ಹೆಲ್ದಿ ಹೇರ್ ನನಗೆ ಸಿಕ್ಕಿದೆ ಅಂದ್ರೆ ದಟ್ ಇಸ್ ಬಿಕಾಸ್ ನಾನು 3 months ಒನ್ಸ್ ಆದ್ರೂ, 3 ತಿಂಗಳಿಗೆ ಒಂದ್ಸತಿ ಆದ್ರೂ ಹೇರ್ ಟ್ರಿಮ್ ಮಾಡ್ತೀನಿ, ಹೇರ್ ಕಟ್ ಮಾಡ್ತೀನಿ, ಸ್ಟೈಲ್ಸ್ ಟ್ರೈ ಮಾಡ್ತೀನಿ, ನನ್ನ ಫೇಸ್ಗೆ ಇದು ಸೂಟ್ ಆಗುತ್ತಾ ಸೂಟ್ ಆಗಲ್ವಾ ಅಂತ ಚೆಕ್ ಮಾಡ್ತಾ ಇರೋದ್ರಿಂದ ನೀವು ಸಹ ನಿಮ್ಮ ಹೇರ್ ಕೇರ್ ರೂಟೀನ್ ಫಾಲೋ ಮಾಡಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ನೀವು ಯೂತ್ಫುಲ್ ಆಗಿ ಕಾಣ್ತೀರಾ. ಅಂಡ್ ದೆನ್ ಕಮ್ಸ್ ದ ಸ್ಕಿನ್ ಕೇರ್. ಆಫ್ ಕೋರ್ಸ್ ಸ್ಕಿನ್ ಕೇರ್ ತುಂಬಾ ತುಂಬಾ ಮುಖ್ಯ. ಬಾಯ್ಸ್ ನಿಮಗೂ ಸಹ, ಗರ್ಲ್ಸ್ ನಿಮಗೆ ಹೇಳೋದೇ ಬೇಕಿಲ್ಲ. ಬಾಯ್ಸ್ ಏನು ಅಂದ್ರೆ ಗಂಡಸರಿಗೆ ಆಫ್ಟರ್ 30s ಅಷ್ಟು ಬೇಗ ರಿಂಕಲ್ಸ್ ಬಂದಿರೋದು ನಾನು ನೋಡಿಲ್ಲ. ಬಟ್ ಹೆಣ್ಮಕ್ಳಿಗೆ ಅರ್ಲಿ 30s ಅಲ್ಲೇ ರಿಂಕಲ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆಂಟಿ ಏಜಿಂಗ್ ಸೀರಮ್ಸ್ನ ಆದಷ್ಟು ಸ್ಟಾರ್ಟ್ ಮಾಡಿ. ನಾನು ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೀರಮ್ ಡೀಟೇಲ್ಸ್, ಹೇರ್ ಕೇರ್, ಸ್ಕಿನ್ ಕೇರ್ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ನಾನು ನನ್ನ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಇನ್ ಡೀಟೇಲ್ ವಿಡಿಯೋ ಆಗಿ ನಿಮಗೆ ಮಾಡಿ ತೋರಿಸ್ತೀನಿ. ಓಕೆ, ಸೊ ಆಂಟಿ ಏಜಿಂಗ್ ಕ್ರೀಮ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಗಂಡಸರು ಪ್ಲೀಸ್ ಮೇಕ್ ಶೋರ್ ನೀವು ಮಾಯಶ್ಚರೈಸರ್ಸ್ ಹೆಚ್ಚಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿ. ಬಿಕಾಸ್ ನೀವು 40s ಅಲ್ಲಿ ಅಷ್ಟು ಬೇಗ ನಿಮಗೆ ರಿಂಕಲ್ಸ್ ಬರಬಾರ್ದು ಅನ್ನೋದಾದರೆ ನೀವು ಈಗಲಿಂದಾನೇ ಮಾಯಶ್ಚರೈಸರ್ಸ್ ಎಲ್ಲ ಟ್ರೈ ಮಾಡಿ. ಆ್ಯಂಡ್ ಸನ್ಸ್ಕ್ರೀನ್ ಮಸ್ಟ್ ಮಸ್ಟ್ ಮಸ್ಟ್. ನಾನು ಹೆಚ್ಚಿಗೆ ಇನ್ ಕೇರ್ ರೂಟೀನ್ಸ್ ಮಾಡಲ್ಲ. ಇಟ್ ಇಸ್ ಮಾಯಶ್ಚರೈಸರ್, ಸನ್ಸ್ಕ್ರೀನ್. ಥರ್ಡ್ ಬಂದ್ಬಿಟ್ಟು ನಾನು ಸಾಕಷ್ಟು ಜೆನ್ಸೀಸ್ ಇದನ್ನ ಯೂಸ್ ಮಾಡೋದು, ಇದನ್ನ ಹ್ಯಾಬಿಟ್ ಆಗಿ ಅವರು ಅಭ್ಯಾಸವನ್ನಾಗಿ ಮಾಡ್ಕೊಂಡಿರೋದನ್ನ ತುಂಬಾ ನೋಡ್ತಾ ಇದ್ದೆ. ಸೊ ನಾನು ಸಹ ಒಂದು 6-7 months ಇಂದ January 1st ಇಂದಾನೆ ಶುರು ಮಾಡಿದೆ. ಏನು ಅಂದ್ರೆ ಪ್ಲಾನರ್ಸ್, ರೈಟಿಂಗ್, ನಾವು ಏನ್ ಮಾಡ್ಬೇಕು ಇವತ್ತು ಅನ್ನೋದನ್ನ ಬರ್ಕೊಳ್ಳೋದಾಗ್ಲಿ, ಇಲ್ಲ ಕೆಲವೊಂದು ಮ್ಯಾನಿಫೆಸ್ಟ್ ಆಗ್ಲಿ, ನನಗೆ ಇದು ಬೇಕು ಅನ್ನೋದನ್ನ ಒಂದು ಬುಕ್ಕಲ್ಲಿ ಬರೆಯೋದಾಗ್ಲಿ, ನನಗೆ ಇವತ್ತು ಇದು ಸಿಕ್ತು ಅನ್ನೋದನ್ನ ಒಂದು ಬುಕ್ಕಲ್ಲಿ ಬರೆಯೋದಾಗ್ಲಿ, ಅದೆಲ್ಲ ತುಂಬಾ ಕಲರ್ಫುಲ್ ಅನ್ನಿಸ್ತು. ಬುಕ್ಸ್ ಅಲ್ಲಿ ಬರೆಯೋದು, ಅದನ್ನ ಮ್ಯಾನಿಫೆಸ್ಟ್ ಮಾಡೋದು, ಇಲ್ಲ ಇವತ್ತು ಈ ಟಾಸ್ಕ್ ಮುಗಿಸ್ಬೇಕು ಅಂತ ಬರೆಯೋದು, ಅದ್ ಮುಗಿಸಿ ಆದ್ಮೇಲೆ ಅದನ್ನ ಟಿಕ್ ಮಾಡೋದು. ಅಂಡ್ ಅದರಲ್ಲಿ ಕೆಲವು ಸ್ಟಿಕ್ಕರ್ಸ್ ಎಲ್ಲ ಬರುತ್ತೆ. ಸೊ ಅದನ್ನ ಪೇಸ್ಟ್ ಮಾಡಿ
ಇದೆಲ್ಲ ಮಾಡೋವಾಗ ನಾನು ರಿಯಲಿ ತುಂಬಾ ಯೂತ್ಫುಲ್ ಆಗಿ ತುಂಬಾ ಯಂಗ್ ಆಗಿ ಫೀಲ್ ಮಾಡ್ತೀನಿ. ಓಕೆ, ನನ್ನ ಲೈಫ್ ಕೂಡ ಕಲರ್ಫುಲ್ ಆಗಿದೆ. ನೀವು ಕೂಡ ಇದನ್ನ ಟ್ರೈ ಮಾಡಿ, ಪ್ಲಾನರ್ಸ್ ನ ತಗೊಳ್ಳಿ. ಇಲ್ಲ ನಿಮ್ಮ ಬುಕ್ಸ್ ಗಳಲ್ಲೇ ನೀವು ಕಲರ್ ಪೆನ್ಸಿಲ್ಸ್ ಇಂದ, ಇಲ್ಲ ನಿಮ್ಮ ಮಕ್ಕಳದು ಕ್ರಯಾನ್ಸ್ ಅದು ಇದು ಇರುತ್ತೆ. ನೀವೆಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ಕಲರ್ಫುಲ್ ಆಗಿ ನೀವು ನಿಮ್ಮ ಬುಕ್ಸ್ ನ ಫಿಲ್ ಮಾಡ್ತೀರಾ ಅನ್ನೋದ್ರಲ್ಲೂ ಕೂಡ ನಮ್ಮ ಯಂಗ್ ಅಂಡ್ ಯೂತ್ಫುಲ್ನೆಸ್ ಹೊರಗಡೆ ಬರುತ್ತೆ. ಸೊ ಟ್ರೈ ಮಾಡಿ ಪ್ಲಾನರ್ಸ್. ಅಂಡ್ ಪ್ಲಾನರ್ಸ್ ಅಲ್ಲೇ ನಾನು ಇನ್ನೊಂದು ಟಾಪಿಕ್ ನ ಕವರ್ ಮಾಡಬೇಕು ಅಂತ ಇದ್ದೀನಿ, ವಿಚ್ ಇಸ್ ಅಲಾರಂ ರಿಮೈಂಡರ್ಸ್. ನಾವು ಹೆಚ್ಚಿಗೆ ಮರಿತಾ ಇರ್ತೀವಿ. ಸೊ 30s ಆದ್ಮೇಲೆ ನಮ್ಗೆಲ್ಲರಿಗೂ ಒಂದು ಫೀಲ್, ಅಯ್ಯೋ ನಂಗೆ ವಯಸ್ಸಾಗ್ತಾ ಇದೆ, ಅದನ್ನೆಲ್ಲ ಮರ್ತೋಗ್ತಾ ಇದ್ದೀನಿ. ಅಂಡ್ ಸ್ಟ್ರೆಸ್ಫುಲ್ ಲೈಫ್, ಕೆಲಸ ಜಾಸ್ತಿ, ಟಾಸ್ಕ್ ಕಂಪ್ಲೀಟ್ ಮಾಡಬೇಕು, ಆಫೀಸ್ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಐ ಅಂಡರ್ಸ್ಟ್ಯಾಂಡ್, ಈವನ್ ಐ ಗೋ ಥ್ರೂ ದ್ಯಾಟ್. ಸೊ ನಾವು ಮರಿಬಾರ್ದು ಅನ್ನೋವಾಗ ನಾವೇನ್ ಮಾಡ್ಬೋದು, ಫೋನಲ್ಲಿ ರಿಮೈಂಡರ್ಸ್ ಅಲಾರಮ್ಸ್ನ ಇಟ್ಕೊಳ್ಳಿ. ಮಾರ್ನಿಂಗ್ ಈ ಟೈಮ್ಗೆ ನಾನು ಎದ್ದೊಳ್ಬೇಕು, ಒಂದು 10-15 ಮಿನಿಟ್ಸ್ ಆ ಪೀರಿಯಡ್ ನಾನು ನನ್ನ ಫಿಸಿಕಲ್ ಫಿಟ್ನೆಸ್ಗೆ ಕೊಡಬೇಕು, ನನ್ನ ಮಗುನ ಸ್ಕೂಲ್ಗೆ ಈ ಟೈಮಲ್ಲಿ ಕಳಿಸಿ ಬರಬೇಕು, ರಿಟರ್ನ್ ಬಂದ್ಬಿಟ್ಟು ನಾನು ಈ ಟೈಮಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಪ್ರತಿಯೊಂದಕ್ಕೂ ಒಂದು ಸಣ್ಣ ಅಲಾರಮ್ ಎಲ್ಲ ರಿಮೈಂಡರ್ಸ್ನ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ. ಇದು ಸ್ಪೆಷಲಿ ಫಾರ್ ಯುವರ್ ಸ್ಕಿನ್ ಕೇರ್ ಅಂಡ್ ಹೇರ್ ಕೇರ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೈಟ್ 10 PM ಇಲ್ಲ 9:30 ನಾವು ಹೋಗೋಕೆ ಒಂದು 10-15 ಮಿನಿಟ್ಸ್ ಮುಂಚೆ ನಮ್ಮ ಸ್ಕಿನ್ ಕೇರ್ ಲೈಕ್ ಒಂದು ಸಿರಮ್ ಹಾಕೊಳ್ಳೋದಾಗ್ಲಿ, ಆಯಿಲ್ ಅಪ್ಲೈ ಮಾಡ್ಕೊಂಡು ಮಲ್ಗೋದಾಗ್ಲಿ, ಇಲ್ಲ ನಮ್ಮ ಫುಡ್ ಕೇರ್ ಮಾಡೋದಾಗ್ಲಿ, ಇದೆಲ್ಲದಕ್ಕೂ ಒಂದು ರಿಮೈಂಡರ್ ಅನ್ನ ಸೆಟ್ ಮಾಡ್ಕೊಂಡ್ರೆ ವಿ ವಿಲ್ ನಾಟ್ ಫರ್ಗೆಟ್. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ರಿಮೈಂಡರ್ಸ್, ಪ್ಲಾನರ್ಸ್, ರಿಮೈಂಡರ್ಸ್. ಇದೆಲ್ಲ ನಾನು ಈ ಜೆನ್ಸೀಸ್ ಫಾಲೋ ಮಾಡೋದನ್ನ ನೋಡಿ ನಾನು ಟ್ರೈ ಮಾಡಿದೆ. ಅಂಡ್ ಡೆಫಿನೆಟ್ಲಿ ಇಟ್ ಇಸ್ ವರ್ಕಿಂಗ್. ಡೂ ಕೀಪ್ ರಿಮೈಂಡರ್ಸ್, ಅಲಾರಮ್ ಇಟ್ಕೊಳ್ಳಿ, ಟ್ರೈ ಮಾಡಿ. ಇದು ನಿಮಗೆ ಸ್ಕಿನ್ ಕೇರ್ ರೂಟೀನ್ಗೂ ಹೆಲ್ಪ್ ಆಗುತ್ತೆ. ನಾವು ಕನ್ಸಿಸ್ಟೆನ್ಸಿನೂ ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ಈ ಪ್ಲಾನರ್ಸ್ ಇಂದ ಏನಾಗುತ್ತೆ ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಏನೇ ಮಾಡಿದ್ರು ನಮ್ಮ ಟೀಚರ್ಸ್ ನಮ್ಗೊಂದು ಸ್ಟಾರ್ ಕೊಡ್ತಾರೆ ಅಂಡ್ ಇಲ್ಲ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಅವಾಗ ನಮ್ಗೆ ಎಷ್ಟು ಖುಷಿ ಆಗೋದು. ಸೊ ಆ ತರ ನಮ್ಮ ಒಳಗಡೆ ಇರೋ ಇನ್ನರ್ ಚೈಲ್ಡ್ನ ನಾವು ಆ ಟಾಸ್ಕ್ ಅನ್ನ ಪ್ಲಾನರ್ಸ್ ಅಲ್ಲಿ ಬರ್ಕೊಂಡು ಅದು ಕಂಪ್ಲೀಟ್ ಮಾಡಿದಾಗ ನಾವೇ ನಮ್ಗೆ ಅದ್ರಲ್ಲಿ ಒಂದು ಸ್ಟಾರ್ ಟುಡೇ ವಿ ಕಂಪ್ಲೀಟ್ ದ ಟಾಸ್ಕ್ ಅಂತ, ಇಲ್ಲ ನಮ್ಗೆ ನಾವೇ ಏನೋ ಒಂದು ರಿವಾರ್ಡ್ ಅನ್ನ ಕೊಟ್ಕೋಬಹುದು. ಇದು ಮಾಡಿದ್ರೆ ಲೆಟ್ ಮಿ ಹ್ಯಾವ್ ಅ ಸ್ವೀಟ್ ಆರ್ ಲೆಟ್ ಮಿ ಡೂ ಸಮಥಿಂಗ್ ಫಾರ್ ಮೈ ಸೆಲ್ಫ್ ಅಂತ ನಿಮ್ಗೆ ನೀವೇ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದಾಗ ರಿವಾರ್ಡ್ ಅನ್ನ ಕೊಟ್ಕೊಳ್ಳಿ. 4th ಒನ್, ಇದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇರ್ತೀವಿ ಅಂತ ಅನಿಸ್ತಾ ಇದೆ. ಇಫ್ ನಾಟ್ ಕಮೆಂಟ್ ಅಲ್ಲಿ ಹೇಳಿ, ನೀವು ಏನಾದ್ರು ಇದನ್ನ ಫಾಲೋ ಮಾಡ್ತಾ ಇದ್ದೀರಾ ಇಲ್ಲ ಅಂತ. ಬಸ್ಸಲ್ಲಿ ಹೋಗುವಾಗ, ಹೊರಗಡೆ ಟ್ರಾವೆಲ್ ಮಾಡುವಾಗ್ಲಿ, ಮನೆಯಲ್ಲಿ ಫ್ರೀ ಆಗಿದ್ದಾಗ, ಐ ಗೆಸ್ ಎಲ್ಲರೂ ನಾವು ನಮ್ಮ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಇಷ್ಟಪಟ್ಟಿರೋ ಸಾಂಗ್ಸ್ ನಾವು ತುಂಬಾ ಕೇಳ್ತಾ ಇರ್ತೀವಿ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಅಂತಾನೆ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ನನ್ನ ಫೇವ್ರೆಟ್. ಸೊ ದಟ್ ಇಸ್ ವೈ ಐ ಆಮ್ ಬೀಂಗ್ ವೆರಿ ಯೂತ್ಫುಲ್. ತುಂಬಾ ಇಂಗ್ಲಿಷ್ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಕಂಪ್ಲೇಂಟ್ ಮಾಡಬೇಡಿ. ಯಾಕಂದ್ರೆ ನಾನು ಸಹ ವರ್ಕ್ ಫ್ರಮ್ ಹೋಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಸೆನ್ಸ್ ಇಟ್ ಇಸ್ ವರ್ಕ್ ಫ್ರಮ್ ಹೋಮ್. ನನಗೂ ಸಾಕಷ್ಟು ಜನ ಕಲೀಗ್ಸ್ ಈ 4-5 ವರ್ಷದಲ್ಲಿ ಪರಿಚಯ ಆಗಿದ್ದಾರೆ. ಅಂಡ್ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ತುಂಬಾ ಜನ ಡೆಲ್ಲಿನಲ್ಲಿದ್ದಾರೆ, ಪುಣೆನಲ್ಲಿದ್ದಾರೆ, ಚೆನ್ನೈಯಲ್ಲಿ ತುಂಬಾ ಜನ ಇದ್ದಾರೆ, ಹೈದರಾಬಾದ್ ಅಲ್ಲಿ ಇದ್ದಾರೆ. ಸೊ ಈ ಎಲ್ಲರಿಗೂ ನಾನು ಪರಿಚಯ. ಅಂಡ್ ಅವರು ಸಹ ನನ್ನ ವಿಡಿಯೋಸ್ ನ ನೋಡ್ತಿರ್ತಾರೆ. ತುಂಬಾ ಜನ ಕನ್ನಡ ಬರೋದಿಲ್ಲ. ಸೊ ಅವರು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿಂದ ನನ್ನ ವಿಡಿಯೋಸ್ ನ ನೋಡ್ತೀನಿ ಅಂತ ಹೇಳ್ತಾರೆ. ಅವರು ಒಂದ್ ಸ್ವಲ್ಪ ಕನ್ನಡನು ಅರ್ಥ ಮಾಡ್ಕೊಂಡು ಅದ್ರಲ್ಲಿ ನಾನು ಸ್ವಲ್ಪ ಮಾತಾಡೋ ಇಂಗ್ಲಿಷ್ ಅಲ್ಲೂ ಸಹ ನನ್ನ ವಿಡಿಯೋಸ್ ನೋಡಿ ಅವ್ರಿಗೂ ಇಷ್ಟ ಆಗ್ಲಿ, ಅವ್ರಿಗೂ ಸಹ ನನ್ನ ಕಂಟೆಂಟ್ ಹೋಗ್ಲಿ ಅನ್ನೋ ಒಂದು ಕಾರಣದಿಂದ ಅಲ್ಲಲ್ಲಿ ಇಂಗ್ಲಿಷ್ ನ ಬಳಕೆ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಐ ಆಮ್ ಸಾರಿ, ಬಟ್ ನಮ್ಮನ್ನ ನಾವು ಆಲ್ ಓವರ್ ಇಂಡಿಯಾ ಅಂಡ್ ಔಟ್ಸೈಡ್ ಇಂಡಿಯಾ ಕೂಡ ನಮ್ಮನ್ನ ನಾವು ತಗೊಂಡು ಹೋಗೋಕೆ ಇದು ಒಂದು ಮೀಡಿಯಂ ಅಷ್ಟೇ, ಒಂದು ಲ್ಯಾಂಗ್ವೇಜ್ ಅನ್ನೋದು ಒಂದು ಮೀಡಿಯಂ ಅಷ್ಟೇ. ಸೊ ಡೋಂಟ್ ಟೇಕ್ ಮೀ ರಾಂಗ್, ಲೆಟ್ ಮಿ ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನಾನು ಹೇಳ್ತಾ ಇದ್ದಿದ್ದು ನಮ್ಮ ಫೇವ್ರೆಟ್ ಚೈಲ್ಡ್ಹುಡ್ ಸಾಂಗ್ಸ್ನ ನಾವು ಅವಾಗ ಕೇಳೋದು. ಪಕ್ಕಾ ಸೌತ್ ಇಂಡಿಯನ್, ನಾನು ಬರೀ ಕನ್ನಡ ಸಾಂಗ್ಸ್ ಅಂತ ಏನಿಲ್ಲ. ನನ್ನ ಮೂಡಕ್ಕೆ ತಕ್ಕಂಗೆ ನಾನು ಕನ್ನಡ ಸಾಂಗ್ಸ್, ತಮಿಳ್ ಸಾಂಗ್ಸ್, ತೆಲುಗು ಸಾಂಗ್ಸ್ ಕೇಳ್ತೀನಿ. ಮಲಯಾಳಂ ಐ ಡೋಂಟ್ ನೋ. ಮೂವೀಸ್ ನೋಡ್ತೀನಿ ಮಲಯಾಳಂ, ಬಟ್ ಐ ಡೋಂಟ್ ನೋ ಮಲಯಾಳಂ ಸಾಂಗ್. ಆದಷ್ಟು ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಅಟ್ಲೀಸ್ಟ್ 1/2 hour 1 hour ಫ್ರೀ ಆಗಿದ್ದಾಗ ನೀವು ಬರೀ ಸ್ಕ್ರೋಲ್ ಮಾಡ್ಕೊಂಡು ರೀಲ್ಸ್ ನೋಡ್ಕೊಂಡೇ ಇರೋದಲ್ಲದೆ ನೀವು ನಿಮ್ಮ ಕೆಲಸಗಳನ್ನ ಮಾಡೋವಾಗ ಕೂಡ ಸಾಂಗ್ಸ್ ನ ಕೇಳ್ಬೋದಲ್ಲ. ಸೊ ಕೇಳಿ, ನಿಮ್ಮ ಚೈಲ್ಡ್ಹುಡ್ ಡೇಸ್ ನ ಫೀಲ್ ಮಾಡ್ತೀರಾ. ಇದರಿಂದ ಕೂಡ ನೀವು ನಿಮ್ಮ ಒಳಗಡೆ ಇರೋ ಇನ್ನರ್ ಚೈಲ್ಡ್, ನಿಮ್ಮ ಆ ಮಗುಗೆ ಖುಷಿ ಆಗುತ್ತೆ, ನೀವು ಸಹ ಯೂತ್ಫುಲ್ ಆಗಿ ಇರ್ತೀರಾ. ಅಂಡ್ ಮೈ ಮೋಸ್ಟ್ ಫೇವ್ರೆಟ್, ನಾನು ಹೇಳಿದ್ದ ನನ್ನ ಮೋಸ್ಟ್ ಫೇವ್ರೆಟ್ 5th ಟಿಪ್ ಬಂದ್ಬಿಟ್ಟು, ನನ್ನ ಚಿಕ್ಕ ಹುಡುಗಿ ಇದ್ದಾಗಿಂದ, ನಾನು ಸ್ಕೂಲಲ್ಲಿ ಇದ್ದಾಗಿಂದ ನನ್ನ ಕ್ಲಾಸ್ಮೇಟ್ಸ್ ಜೊತೆ ಹೆಚ್ಚಿಗೆ ನಾನು ಇರ್ತಾ ಇರ್ಲಿಲ್ಲ. ನಾನು ಆದಷ್ಟು ನನ್ನ ಚಿಕ್ಕ ಕ್ಲಾಸ್ ಹುಡುಗಿಯರ ಜೊತೆನೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಲಂಚ್ ಬ್ರೇಕ್ ಅಲ್ಲಾದ್ರೆ ಅವ್ರ ಕ್ಲಾಸಿಗೆ ಹೋಗ್ಬಿಡ್ತಾ ಇದ್ದೆ, ಅವ್ರ ಜೊತೆ ಲಂಚ್ ನ ತಿಂತಾ ಇದ್ದೆ. ಇದರಿಂದ ನನ್ನ ಕ್ಲಾಸ್ ಹುಡುಗಿಯರು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು ಸಹ ಇದೆ. ಅಂಡ್ ಇಟ್ ಹ್ಯಾಪನ್ಡ್ ಇನ್ ಮೈ ಕಾಲೇಜ್ ಡೇಸ್ ಆಲ್ಸೋ.
ಸೊ ನಾನು ಆದಷ್ಟು ನನಗಿಂತ ನನ್ನ ಚಿಕ್ಕವ್ರ ಜೊತೆ ನಾನು ಹೆಚ್ಚಿಗೆ ನನ್ನ ಫ್ರೆಂಡ್ಶಿಪ್ ಅನ್ನ ಮಾಡ್ತೀನಿ. ಈಗಲೂ ಸಹ ನಾನು ಆ ಟ್ರೆಂಡ್ ನ ಫಾಲೋ ಮಾಡ್ತಿರ್ತೀನಿ. ಇಲ್ಲ ಜೆನ್ಸೀಸ್ ಏನ್ ಮಾಡ್ತಾ ಇದಾರೆ ಅಂತ ನನಗೆ ಈ ವಿಡಿಯೋ ಮಾಡಕ್ಕೆ ಹೆಲ್ಪ್ ಮಾಡಿರೋದು ಸಹ ನನ್ನ ಆ ಒಂದು ಹ್ಯಾಬಿಟ್. ಲಾಟ್ ಆಫ್ ಟೈಮ್ ವಿತ್ ಮೈ ಯಂಗ್ ಎನರ್ಜೆಟಿಕ್ ಅಂಡ್ ಯೂತ್ಫುಲ್ ಫ್ರೆಂಡ್ಸ್. ಸೊ ಈ ಒಂದು ಅಭ್ಯಾಸದಿಂದಾನೇ ನಾನು ಯಂಗ್ ಅಂಡ್ ಯೂತ್ಫುಲ್ ಆಗಿ ಎನರ್ಜೆಟಿಕ್ ಆಗಿ ಇದ್ದೀನಿ ಅಂತ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ದಟ್. ಸೊ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಇದು ಗಂಡಸರಿಗೆ, ಬಾಯ್ಸ್ ನಿಮ್ಗೂ ಸಹ, ಲೇಡೀಸ್ ನಿಮ್ಗೂ ಸಹ 30 ಆದ್ಮೇಲೆ ನಾವು ಸೇಮ್ ಏಜ್ ಅವ್ರಿಗಿಂತ, ನಮ್ಗಿಂತ ಚಿಕ್ಕ ಏಜ್ ಅವ್ರ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡಿದಾಗ ಗಂಡಸರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ವೀಕೆಂಡ್ಸ್ ಅಲ್ಲಿ ಅವ್ರ ಜೊತೆ ಕ್ರಿಕೆಟ್ ಆಡಕ್ಕೆ ಹೋಗೋದಾಗ್ಲಿ, ಇಲ್ಲ ಅವ್ರ ಹಾಕೋ ತರ ಬಟ್ಟೆಗಳನ್ನ ಟ್ರೆಂಡ್ ನ ನೀವು ನೋಡೋದಾಗ್ಲಿ, ಸನ್ ಗ್ಲಾಸಸ್ ಇರ್ಲಿ, ವಾಚಸ್ ಇರ್ಲಿ, ಬೈಕ್ಸ್ ಇರ್ಲಿ, ಓ ಜೆನ್ಸೀಸ್ ಇದನ್ನ ಯೂಸ್ ಮಾಡ್ತಾ ಇದಾರಾ, ಇದು ಟ್ರೆಂಡ್ ಅಲ್ಲಿ ಇದೆಯಾ, ಸೊ ಲೆಟ್ ಮಿ ಆಲ್ಸೋ ಗೋ ಎಕ್ಸ್ಪೀರಿಯನ್ಸ್ ದ್ಯಾಟ್ ಅನ್ನೋ ಅವ್ರ ಜೊತೆ ಇದ್ದಾಗ ಎಕ್ಸ್ಪೀರಿಯನ್ಸ್ ಮಾಡೋದಾಗ್ಲಿ, ಎನರ್ಜಿ ಆಗಿ ಇರೋದಾಗ್ಲಿ, ಸೇಮ್ ಓಲ್ಡ್ ಮನೇಲಿ ಕುತ್ಕೊಂಡು ಫ್ಯಾಮಿಲಿ ಜಂಜಾಟ ಇದ್ರಲ್ಲೇ ಇಲ್ಲದೆ ಅವ್ರ ಜೊತೆ ಹೋಗಿ ಸಮಯವನ್ನ ಕಳೆಯೋದ್ರಿಂದ ನಾವು ಸಹ ಫಿಟ್ ಕೂಡ ಆಗ್ತೀವಿ. ಇಟ್ ಹೆಲ್ಪ್ಸ್ ಇನ್ ಯರ್ ಫಿಸಿಕಲ್ ಫಿಟ್ನೆಸ್, ಅಟ್ ದ ಸೇಮ್ ಟೈಮ್ ಎನರ್ಜಿ ಸಹ ಚೆನ್ನಾಗಿರುತ್ತೆ. ಅಂಡ್ ಅವರ ಟ್ರೆಂಡ್ ನ ಕೂಡ ನೀವು ತಿಳ್ಕೊಬಹುದು, ಅಂಡ್ ನೀವು ಕೂಡ ಫಾಲೋ ಮಾಡಿ ಸ್ವಲ್ಪ ಯಂಗ್ ಅಂಡ್ ಯೂತ್ಫುಲ್ ಆಗಿ ಇರ್ಬೋದು. ಅಂಡ್ ಗರ್ಲ್ಸ್, ನೀವು ನಮ್ಮ ಯಂಗ್ ಫ್ರೆಂಡ್ಸ್ ಜೊತೆ ಹೋದಾಗ, ಎಸ್ಪೆಷಲಿ ಒಂದು ಶಾಪಿಂಗ್ಸ್ಗೆ ಹೋದಾಗ, ಅವ್ರು ಹಾಕೊಳ್ಳೋ ಬಟ್ಟೆಗಳು, ಅವ್ರ ಚೂಸ್ ಮಾಡೋ ಟ್ರೆಂಡ್ಸ್ ಅಂಡ್ ಸ್ಟೈಲ್ಸ್ ಅಂಡ್ ಆಕ್ಸೆಸರೀಸ್ ಇರ್ಬೋದು, ಅವ್ರು ಮಾಡೋ ಹೇರ್ ಸ್ಟೈಲ್ಸ್ ನಾವು ನೋಡಿ ನಾವು ಟ್ರೈ ಮಾಡೋದು. ಇಟ್ಸ್ ನಾಟ್ ಜಸ್ಟ್ ನನ್ 30s ಆಗೋಯ್ತು, 40s ಆಗೋಯ್ತು, ನಾನು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಇಲ್ಲ. ಐ ವೇರ್ ಸ್ಯಾರೀಸ್, ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ. ಐ ಹ್ಯಾವ್ ಅ ಪೇಜ್ ಫಾರ್ ಸ್ಯಾರಿ ನೈದಿಲೆ ಅಂತ, ನೀವು ಆ ಪೇಜ್ ನ ಕೂಡ ಫಾಲೋ ಮಾಡ್ಬೋದು. ನಾನು ಟ್ಯಾಗ್ ಮಾಡಿರ್ತೀನಿ. ಸಾಕಷ್ಟು ವೆರೈಟೀಸ್ ಆಫ್ ಸ್ಯಾರಿ, ಟ್ರೆಂಡಿಂಗ್ ಸ್ಯಾರೀಸ್ ಇದೆ. ಸೊ ಸ್ಯಾರಿನ ಕೂಡ ನಾವು ಎಷ್ಟು ಸ್ಟಾಗಿ ಹಾಕೋತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನಾವು ಸ್ಟೈಲ್ ಅಲ್ಲಿ, ಟ್ರೆಂಡ್ ಅಲ್ಲಿ ಇರಬೇಕು ಅಂದ್ರೆ ಆದಷ್ಟು ನಮ್ಗಿಂತ ಸಣ್ಣ ಏಜ್ ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನನ್ಗದು ಪರ್ಸ್ನಲಿ ಇಲ್ಲಿವರೆಗೂ, ಐ ಆಮ್ ಇನ್ ಮೈ 30s, ಅರ್ಲಿ 30s. ಸೊ ನನ್ನ 30s ಅಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇರೋದು ಯಂಗ್ ಆಗಿ ಕಾಣಕ್ಕೆ ನನ್ನ ಜೊತೆ ಇದ್ದಿದ್ದ ಸಣ್ಣ ಫ್ರೆಂಡ್ಸ್. ಅಂಡ್ ಅವ್ರ ಜೊತೆ ಡಾನ್ಸ್ ಮಾಡೋದಾಗ್ಲಿ, ರೀಲ್ಸ್ ಮಾಡೋದಾಗ್ಲಿ, ಅಂಡ್ ಅವ್ರ ಜೊತೆ ಶಾಪಿಂಗ್ ಹೋಗೋದಾಗ್ಲಿ, ಅವ್ರ ಟ್ರೆಂಡ್ ನ ಫಾಲೋ ಮಾಡೋದಾಗ್ಲಿ, ಅವ್ರು ನನಗೆ ಹೊಸ ಹೊಸ ಫುಡ್ ಐಟಮ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹೊಸ ಹೊಸ ವರ್ಡ್ಸ್ ನ ಹೇಳ್ತಾರೆ, ಅಕ್ಕ ಈ ವರ್ಡ್ ಅಂತ. ಸೊ ನಾನು ಸಹ ಅನ್ಕೊಂಡೆ, ಸೊ ನನ್ನ ವಿಡಿಯೋಸ್ ನ ನೋಡೋರಿಗೆ ಎವ್ರಿ ವಿಡಿಯೋ ಯಾವ್ದಾದ್ರು ಒಂದು ಹೊಸ ವರ್ಡ್, ಜೆನ್ಸಿ ವರ್ಡ್ ಇರಲಿ, ಇಲ್ಲ ಟ್ರೆಂಡಿಂಗ್ ಅಲ್ಲಿರೋ ವರ್ಡ್ ಅದು ಏನು ಅಂಡ್ ಅದರ ಅರ್ಥ ಏನು ಅಂತ ನಿಮ್ಗೆ ತಿಳಿಸ್ಕೊಡೋಣ ಅಂತ. ಬಿಕಾಸ್ ನನ್ನ ವಿಡಿಯೋಸ್ ಎಲ್ಲರೂ ಏನೋ ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲೇ ನೋಡಲ್ಲ, ಬ್ಯಾಂಗ್ಳೂರಲ್ಲಿ ಮಾತ್ರನೇ ನೋಡಲ್ಲ, ಗ್ರಾಮಗಳಲ್ಲಿ ಕೂಡ ನೋಡ್ತಾರೆ, ಎಲ್ಲ ಊರಿಂದನೂ ನೋಡ್ತಾ ಇರ್ತೀರಾ. ಅಂಡ್ ನಿಮ್ಮೆಲ್ಲ ಸಪೋರ್ಟ್ಗೆ, ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ, ನನ್ನ ಫಿಂಗರ್ ಡ್ಯಾನ್ಸ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇರ್ತೀರಾ, ತುಂಬಾ ಇಷ್ಟಪಡ್ತಿರ್ತೀರಾ. ಸೊ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಆಲ್ ಮೈ ಲವ್ ಟು ಆಲ್ ಮೈ ಪ್ರಿಟಿ ಫ್ಯಾಮಿಲಿ. ಅಂಡ್ ನೀವು ಸಹ ಈ ವಿಡಿಯೋ ನೋಡೋ ಹೊಸಬ್ರಾಗಿದ್ರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, nish__pretty ಅಂತ ನನ್ನ ಪೇಜ್. ಐ ಡೂ ಫಿಂಗರ್ ಡಾನ್ಸ್. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ನೋಡ್ಬೋದು. ಅಂಡ್ ಇನ್ಸ್ಟಾಗ್ರಾಮ್ ಇಂದ ಇಲ್ಲಿ ಬಂದು ನನ್ನ ಯೂಟ್ಯೂಬ್ ವಿಡಿಯೋಸ್ನ ನೋಡ್ತಾ ಇದ್ರೆ, ಹೊಸದಾಗಿ ರೀಸ್ಟಾರ್ಟ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ. ಸೊ ಯು ಕ್ಯಾನ್ ಬಿ ಪಾರ್ಟ್ ಆಫ್ ಮೈ ಪ್ರಿಟಿ ಫ್ಯಾನ್. ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಇದ್ದೀರಾ ಆ ವರ್ಡ್. ಫಸ್ಟ್, ಮಿಲ್ಲೇನಿಯಲ್ ಅಂದ್ರೆ ಏನಂತ ತಿಳ್ಕೊಳ್ಳಿ. ಮಿಲ್ಲೇನಿಯಲ್ಸ್ ಅಂದ್ರೆ 1988 ಇಂದ 2000s ವರ್ಗು ಯಾರೆಲ್ಲ ಹುಟ್ಟಿದಾರೋ ಅವ್ರೆಲ್ಲರನ್ನು ಮಿಲ್ಲೇನಿಯಲ್ಸ್ ಅಂತ ಕರೀತಾರೆ. ಸೊ ಆಫ್ಟರ್ 2000s ಯಾರೆಲ್ಲ ಹುಟ್ಟಿದಾರೋ ಅವ್ರನ್ನ ಜೆನ್ಸೀಸ್ ಅಂತ ಕರೀತಾರೆ. ಸೊ ದೇಲ್ ಬಿ ಇನ್ 20s ದೇರ್. ಅವರೆಲ್ಲ ಈಗ 20s, 18, 19, 20s ಅಲ್ಲಿ ಇರ್ತಾರೆ. ಸೊ 20s ಜೆನ್ಸೀಸ್ ಈ ವಿಡಿಯೋಸ್ ನಾವು ನೋಡ್ತಾ ಇದ್ರೆ, ನಿಮ್ಮ ಆ ಒಂದು ಓಲ್ಡ್ ಫ್ರೆಂಡ್ಸ್, ಆ 30s ಫ್ರೆಂಡ್ಸ್ಗೆ ಇಲ್ಲ 40s ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ, ಲೆಟ್ ದೆಮ್ ಸಿ ಅಂಡ್ ಲೆಟ್ ದೆಮ್ ಬಿ ಲೈಕ್ ಯು ಅಂತ ಹೇಳ್ತೀನಿ. 6th ಟಿಪ್, ಇದು ಎಲ್ಲರಿಗೂ ಗೊತ್ತಿರೋದೆ, ಈಗಾಗಲೇ ನಾನು ಸ್ಕಿನ್ ಅಂಡ್ ಬಾಡಿಯಲ್ಲಿ ಹೇಳಿದ್ದೆ, ಬಟ್ ಇದನ್ನ ಸೆಪರೇಟ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೀಪಿಂಗ್ ಯೋರ್ ಸೆಲ್ಫ್ ವೆರಿ ಹೈಡ್ರೇಟೆಡ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಆದಷ್ಟು ನಾವು ನಮ್ಮನ್ನ ಹೈಡ್ರೇಟೆಡ್ ಆಗಿ ಇಟ್ಕೊಂಡ್ರೆ ಅದು ನಮ್ಮ ಬಾಡಿ ಎನರ್ಜಿಗೂ ತುಂಬಾ ಒಳ್ಳೇದು, ನಮ್ಮ ಸ್ಕಿನ್ಗೂ ತುಂಬಾ ಒಳ್ಳೇದು, ನಮ್ಮ ಹೇರ್ಗೂ ತುಂಬಾ ಒಳ್ಳೇದು. ಸೊ ಹೈಡ್ರೇಷನ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಹೈಡ್ರೇಷನ್ ಪ್ಲಸ್ ಹೆಲ್ದಿ ಫುಡ್ಸ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಂಗ್ ಆಗಿ ಕಾಣಕ್ಕೆ. ಇಟ್ಸ್ ನಾಟ್ ಲೈಕ್ ನಾನು ಸಣ್ಣಗೆ ಸ್ಲಿಮ್ ಆಗಿ ಇದ್ರೆ ಮಾತ್ರನೇ ನಾನು ಜನ್ಸಿ ತರ ಕಾಣ್ತೀನಿ, ಇಲ್ಲಾಂದ್ರೆ ಕಾಣಲ್ಲ ಅನ್ನೋದಿಲ್ಲ. ನಾವು ಎಷ್ಟು ಹೆಲ್ದಿ ಆಗಿ ಕಾಣ್ತೀವೋ, ನಾವು ಎಷ್ಟು ಹ್ಯಾಪಿ ಆಗಿ ಕಾಣ್ತೀವೋ, ಎಷ್ಟು ಮೈಂಡ್ ರಿಲ್ಯಾಕ್ಸ್ಡ್ ಆಗಿ ಪೀಸ್ ಆಗಿ ಕಾಣ್ತೀವೋ, ಆಗ್ಲೇ ನಾವು ಯೂತ್ಫುಲ್ ಆಗಿ ಕಾಣೋದು. ಸೊ
ಡ್ರಿಂಕ್ ಲಾಡ್ ಆ್ಯಂಡ್ ಲಾಡ್ ಆಫ್ ವಾಟರ್. ನಾನು ಅದನ್ನು ಕೂಡ ಜೆನ್ಸಿ ನೋಡಿ ಕಲ್ತಿದ್ದೀನಿ. ಸೊ ಈ ಸ್ಟ್ಯಾನ್ಲಿ ವಾಟರ್ ಬಾಟ್ಲಲ್ಲಿ ನೀರನ್ನು ಕುಡಿಯೋದು ಸ್ವಲ್ಪ ಕಾಸ್ಟ್ಲಿ ಕೂಡ. ನೀರನ್ನು ಕುಡಿಯುವಾಗ ಯು ಹ್ಯಾವ್ ಟು ಡ್ರಿಂಕ್ ದ ಕಂಪ್ಲೀಟ್ ವಾಟರ್. ಸೊ ಅದನ್ನು 2 ಬಾಟಲ್ ಕುಡಿದಾಗ ಐ ಆಮ್ ಫೀಲಿಂಗ್ ವೆರಿ ಎನರ್ಜೆಟಿಕ್ ಅಂಡ್ ತುಂಬಾನೇ ಹೆಲ್ದಿ ಅಂತ ಅನ್ನಿಸ್ತಾ ಇದೆ. ಸೊ ಟ್ರೈ ಸ್ಟ್ಯಾನ್ಲಿ ಬಾಟಲ್ಸ್ ಆರ್ ನಿಮ್ಮ ಫೇವ್ರೆಟ್ ಬಾಟಲ್. ಮೇಕ್ ಶ್ಯೂರ್ ಯು ಡ್ರಿಂಕ್ ಲಾಡ್ ಆಫ್ ವಾಟರ್ ಆ್ಯಂಡ್ ಈಟ್ ಹೆಲ್ದಿ ನಟ್ಸ್. ನಾನು ಇತ್ತೀಚೆಗೆ ಈ ನಟ್ಸ್ ಅಲ್ಲಿ ಅಂದ್ರೆ ನನ್ನ ಮಗಳಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಅವಳಿಗೂ ಈ ಚಾಕ್ಲೇಟ್ ಅಂಗಡಿಯಲ್ಲಿರೋ ಚಾಕ್ಲೇಟ್ಸ್ನ ಕೊಡಿಸ್ದೆ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡಿರೋ ಚಾಕ್ಲೇಟ್ಸ್ನ ಮಾಡಿ ನಾನು ತಿಂತಾ ಇದ್ದೀನಿ, ಅವಳಿಗೂ ಕೊಡ್ತಾ ಇದ್ದೀನಿ. ಇಟ್ ಈಸ್ ವೆರಿ ವೆರಿ ಹೆಲ್ದಿ. ಸೊ ಇದರಿಂದ ಕೂಡ ಆ ಹೆಲ್ತ್ ಕಾನ್ಶಿಯಸ್ ಆಗಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ನಾವು ಯಂಗ್ ಅಂಡ್ ಯೂತ್ಫುಲ್ ಆಗಿ ಇರೋಕೆ. ಅಂಡ್ ಫೈನಲಿ ದ ಲಾಸ್ಟ್ ಪಾಯಿಂಟ್, 7th ಪಾಯಿಂಟ್. ಏನ್ ನಿಶಾ 30s ಅಲ್ಲಿ ಇದೀವಿ, ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ, ದುಡ್ಡು ಕಾಸು, ಲೋನ್, EMI ಇದ್ರಲ್ಲೇ ಟೈಮ್ ಹೋಗ್ಬಿಡತ್ತೆ. ಇದ್ರಲ್ಲಿ ನಾವು ನಮಗೆ ಯಂಗ್ ಆಗಿ ಜೆನ್ಸಿ ತರ ಏನೋ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲದೆ ಇರಕ್ಕಾಗಲ್ಲ. ಅಫ್ಕೋರ್ಸ್ ಜೆನ್ಸೀಸ್ ಇನ್ನು ಓದ್ತಾ ಇರ್ತಾರೆ, ಅವ್ರು ಯಂಗ್ ಆಗಿ ಯೂತ್ಫುಲ್ ಆಗಿರೋಕ್ಕೆ ಕಾರಣ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಿರಲ್ಲ. ಬಟ್ ನಾವು 30s ಆದ್ಮೇಲೆ ನಮಗೆ ಕಂಪ್ಲೀಟ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ಬಾರದು ನಮ್ಮ ತಲೆ ಮೇಲೆ ಇರುತ್ತೆ. ಐ ಕಂಪ್ಲೀಟ್ಲಿ ಅಗ್ರಿ. ಎಸ್, ಅದು ನಿಜ. ಅದನ್ನ ದಾಟಿ ಅದನ್ನ ನಾವು ಸ್ವಲ್ಪ ಲೈಟ್ ಮಾಡಿಕೊಂಡು ಹೇಗೆ ನಮ್ಮ ಲೈಫ್ನ ಈಸಿಯಾಗಿ ಸ್ವಲ್ಪ ಯಂಗ್ ಆಗಿ ಯೂತ್ಫುಲ್ ಆಗಿ ಟ್ರಾವೆಲ್ ಮಾಡಬೇಕು ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಇಂದನೇ ನಾನು ಈ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, 30s to ಜೆನ್ಸೀಸ್ ಅಂತ. ಸೊ ಆ ಫೈನಾನ್ಷಿಯಲ್ ಫ್ರೀಡಮ್ ನಾವು ಹೇಗೆ ಆ ಬರ್ಡನ್ ಅನ್ನ ಕಡಿಮೆ ಮಾಡ್ಕೋಬಹುದು, ಫೈನಾನ್ಷಿಯಲಿ ಹೇಗೆ ಫ್ರೀ ಆಗಿರ್ಬೋದು, ಬೋತ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಹೇಗೆ ನಾವು ಫೈನಾನ್ಷಿಯಲಿ ಫ್ರೀ ಆಗಿ ಇರಬೇಕು ಅನ್ನೋದು ನನ್ನ ಮುಂದಿನ ಎಪಿಸೋಡ್ಸ್ಗಳಲ್ಲಿ ನಾನು ಬ್ರೇಕ್ ಡೌನ್ ಮಾಡ್ತೀನಿ. ಈಸಿಯಾಗಿ ಹೇಗೆ ನಾವು ಅದನ್ನು ಫಾಲೋ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಸ್ನೂ ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಆ ಬರ್ಡನ್ನ ಸ್ವಲ್ಪ ರಿಡ್ಯೂಸ್ ಮಾಡಿಕೊಂಡು ನಾವು ನಮ್ಮ ಹೆಲ್ತ್ ಮೇಲೆ, ನಮ್ಮ ಬ್ಯೂಟಿ ಮೇಲೆ, ನಮ್ಮ ಸ್ಕಿನ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೇನೆ ವಿ ಕ್ಯಾನ್ ಬಿ ಹೆಲ್ದಿ ಆ್ಯಂಡ್ ಯೂತ್ ಆ್ಯಂಡ್ ಯಂಗ್. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಪ್ರಿಟಿ ಫ್ಯಾಮಿಲಿಯಲ್ಲಿ ನೀವು ಒಂದು ಮೆಂಬರ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.